ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಿಂದು. ಇವತ್ತಿನ ರೆಸಿಪಿ ಎಗ್ ಗ್ರೇವಿ ಆರ್ ಎಗ್ ಮಸಾಲ ಏನಾದರೂ ಕರಿಬಹುದು. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ಮಸಾಲಾಗೆ ಏನೇನು ರುಬ್ಕೊತಿದ್ದೀನಿ ಅಂತ ನೋಡೋಣ. 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಚಿಕ್ಕದಾದರೆ ಒಂದು 3 ಈರುಳ್ಳಿ, ದೊಡ್ಡದಾದರೆ 2 ಈರುಳ್ಳಿ, 3 ಪೀಸ್ ಚಕ್ಕೆ ಚಿಕ್ಕದು, 4 ಲವಂಗ, 5 ಮೆಣಸು ಮತ್ತು 1 ಇಂಚಷ್ಟು ಶುಂಠಿ. ಇದನ್ನೆಲ್ಲ ನಾನು ಹಸಿದನ್ನೇ ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಕಾಲು ಹಿಡಿಯಷ್ಟು ಪುದೀನ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ರುಬ್ಕೊಂಡು ಬರೋಣ. ಫುಲ್ಲು ಫೈನ್ ಪೇಸ್ಟ್ ಆಗಬೇಕು ನೋಡಿ, ಗ್ರೀನ್ ಕಲರ್ ಬರಬೇಕು. 2 ಮಸಾಲ ರುಬ್ಕೊಂಡು ಇದು ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನೋಡ್ತಿರಬಹುದು ಎಷ್ಟು ಗ್ರೀನಾಗಿ ಚೆನ್ನಾಗಿದೆ ಅಂತ. ಪ್ಲೀಸ್ ನನ್ನ ವಾಯ್ಸಿಂದ ಯಾರಿಗಾದರೂ ಇರಿಟೇಟ್ ಆಗ್ತಿದ್ರೆ ಸಾರಿ, ವಾಯ್ಸ್ ಸ್ವಲ್ಪ ಥ್ರೋಟ್ ಇನ್ಸ್ಪೆಕ್ಷನ್ ಆಗಿಬಿಟ್ಟಿದೆ. ಈಗ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯಿ, ಮತ್ತು ಚಿಕ್ಕದಾದರೆ 2 ಟೊಮೊಟೊ, 1 ಇಲ್ಲ 1.5 ಟೇಬಲ್ ಸ್ಪೂನಷ್ಟು ಕಡಲೆ. ನಿಮಗೆ ಬೇಕು ಅಂದರೆ ಗಸಗಸೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಂಬರೋಣ. ನೋಡ್ತಿದ್ದೀರಲ್ಲ, 2 ಕೂಡ ಪೇಸ್ಟ್ ಮಾಡಿ ಸಪ್ರೇಟಾಗಿ ನೀವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ರುಬ್ಬಿದ್ದೆಲ್ಲ ಆಯಿತು. ಇವಾಗ ಹೇಗೆ ಮಾಡೋದು ನೋಡ್ಕೊಂಬರೋಣ. ಒಂದು ದೊಡ್ಡ ಕಡಾಯಿಗೆ 4 ಟೇಬಲ್ ಸ್ಪೂನಷ್ಟು ಆಯಿಲು, 1 ಟೇಬಲ್ ಸ್ಪೂನಷ್ಟು ಗೀ. ನಿಮ್ಗೆ ಗೀ ಬೇಕು ಅಂದರೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಈಗ ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಏನೇನು ಹಾಕೋಣ ಅಂತ ನೋಡೋಣ. ದಪ್ಪ ತಳನ ಪಾತ್ರೆ ಮತ್ತು ಅಗಲಾಗಿರೋಂತಹ ಪಾತ್ರೆ ನೀವು ಇಟ್ಕೋಬೇಕಾಗುತ್ತೆ. ಈಗ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊತಿದ್ದೀನಿ. ಈಗ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಈರುಳ್ಳಿನ. ಈ ಥರದ್ದನ್ನು ಯೂಸ್ ಮಾಡಿ, ಸೌಟು ಅದೆಲ್ಲ ಬೇಡ. ಇವಾಗ ಏನು ಗ್ರೀನ್ ಮಸಾಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಹೋಗೋಣ. ಸ್ವಲ್ಪ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದು ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಯಾವುದೂ ಕೂಡ ನಾವು ಹುರಿದು ಪೇಸ್ಟ್ ಮಾಡ್ಕೊಳ್ದೇ ಇರೋದ್ರಿಂದ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸಾಂಬಾರು ಹಸಿ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಒಂದ್ಸರಿ ಈ ಥರ ಗ್ರೀನ್ ಸಪ್ರೇಟ್ ಮಸಾಲ ಇಟ್ಕೊಂಡು ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ನೀವು ಪದೇ ಮಾಡ್ಕೊತೀರಾ. ಇದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ. ನೋಡ್ತಿರಬಹುದು, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋದಕ್ಕೆ ಬಂದಿದೆ. 1-2 ಮಿನಿಟ್ಸ್ ಬಿಟ್ಟಾದಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಹಾಕೊಳ್ಳೋಣ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕ್ಕೊತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ತಿಕ್ಕ ಗ್ರೇವಿ ಬೇಕೋ ಅಷ್ಟು ಹಾಕ್ಕೊಡಿ. ನಾನಿಲ್ಲೊಂದು 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಇಲ್ಲ ಹಾಕ್ಕೊತಿದ್ದೀನಿ. ಖಾರ ನೋಡಿ ಹಾಕೊಳ್ಳಿ. ಅಂದರೆ ನಿಮ್ಮ ಮನೇಲೆಲ್ಲ ಖಾರ ತಿಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರನ ನೋಡಿ ಹಾಕ್ಕೊಳ್ಳಿ. ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಐ ಫ್ಲೇಮ್ ಇಡಬೇಡಿ, ಸಿದೋಗೋ ಅಂಥದ್ದು ಮತ್ತು ಕಪ್ಪಗಾಗೋ ಅಂಥದ್ದು ಇರ್ತವೆ. ಸ್ವಲ್ಪ ಮೀಡಿಯಮ್ ಫ್ಲೇಮು ಇಲ್ಲ ಲೋ ಫ್ಲೇಮಲ್ಲೇ ಹಾಕಿ ಚೆನ್ನಾಗಿ ಹಿಂಗೆ ಫ್ರೈ ಮಾಡಿಕೊಡಿ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. 1 ಮಿನಿಟ್ ಕ್ಲೋಸ್ ಮಾಡಿಬಿಡೋಣ, ಲಿಡ್ ಕ್ಲೋಸ್ ಮಾಡಿಬಿಡೋಣ. ಇದು ಪೇಷನ್ಸಿಂದ ಮಾಡಬೇಕಾಗುತ್ತೆ. ಎಷ್ಟು ನೀವು ಚೆನ್ನಾಗಿ ಹುರಿದು ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಎಗ್ ಮಸಾಲ ಗ್ರೇವಿ ಅಂತನಾದರೂ ಅನ್ಕೋಬೋದು, ಇಲ್ಲ ಎಗ್ ಸಾಂಬಾರಾದರೂ ಅನ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ.
ಇವಾಗ ಇದು ಬೇಯಲಿ, ಆಮೇಲೆ ಕಾಯಿ ಮಸಾಲಾನ ಇದಕ್ಕೆ ಆ್ಯಡ್ ಮಾಡೋಣ. ಇವಾಗ ತೆಗ್ಯೋಣ. ಒಂದು 1 ಮಿನಿಟ್ ಆಗಿದೆ. ನೋಡ್ತಿರಬಹುದು ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ಇದಕ್ಕೆ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಅಷ್ಟಲ್ಲಿ ಗರಂ ಮಸಾಲ ಹಾಕೊಳ್ಳೋಣ. ಯಾಕಂದರೆ ನಾವು ಚಕ್ಕೆ ಲವಂಗನೆಲ್ಲ ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಗರಂ ಮಸಾಲಾನ ನೋಡಿ ಹಾಕೊಳ್ಳಿ. ಗರಂ ಮಸಾಲ ಹಾಕಿ ಸ್ವಲ್ಪ ಫ್ರೈ ಆದ ತಕ್ಷಣ ನೀವು ಟೊಮೊಟೊ ಮತ್ತು ಕಾಯಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಇದರೊಳಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಮಿಕ್ಸ್ ಆಗಿದೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನನಗೆ ಪುಡಿ ಉಪ್ಪು ಅಳತೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ನಾನು ಕಲ್ಲುಪ್ಪು ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದೇ ಬಟ್ಲಿಗೆ ಸ್ವಲ್ಪ ಅಂದರೆ 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಇಂದ 6 ಮಿನಿಟ್ಸು ನಿಧಾನ ಉರಿಡಿ ಚೆನ್ನಾಗಿ ಮಸಾಲೆ ಎಲ್ಲ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಕ್ಯಾಪ್ ಕ್ಲೋಸ್ ಮಾಡ್ತಿದ್ದೀನಿ. ಒಂದು 5 ಮಿನಿಟ್ಸ್ ಇದು ಬೇಯ್ಕೊಳ್ಳಿ. ನೋಡ್ತಿರಬಹುದು ನೀವಾಗ ಮಸಾಲೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಜಾರ್ ತೊಳೆದಿರೋ ನೀರನ್ನು ಮತ್ತು ನಿಮಗೆ ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ತಿಕ್ಕಾಗಿ ಬೇಕಿದ್ದರೆ ತಿಕ್ಕಾಗಿ ಗ್ರೇವಿ ಬೇಕಿದ್ದರೆ ಇಲ್ಲ ಸಾಂಬಾರು ಬೇಕಿದ್ದರೆ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮೀಡಿಯಮಾಗಿ ನೀರು ಆ್ಯಡ್ ಮಾಡ್ಕೊತೀನಿ. ನೋಡಿ ಇಷ್ಟು ತೆಳ್ಳಗೆ ನಾನಂದರೆ ಸ್ವಲ್ಪ ಮೀಡಿಯಮಾಗಿ ತಿಕ್ಕಾಗಿ ನೋಡಿ ಇಷ್ಟಿರೋ ಹಂಗೆ ನಾನು ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ಐ ಫ್ಲೇಮ್ ಇಲ್ಲ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಟ್ಬಿಡಿ. ನೋಡಿ ಇದು ಕುದಿ ಬರ್ತಿದೆ. ಇವಾಗ ಒಂದೊಂದೇ ಮೊಟ್ಟೆನ ಇದಕ್ಕೆ ಹಾಕ್ಕೊತ ಬರೋಣ. ಮೊಟ್ಟೆ ಹೇಗಾಗೋದಂತ ಫಸ್ಟು ನೋಡ್ಕೊಬನ್ನಿ ಯಾವ ರೀತಿ ಹಾಕೋದು ಅಂತ. ಮೊಟ್ಟೆನ ಒಡೆದು ಈ ಚಿಕ್ಕ ಬೌಲಿಗೆ ಹೀಗೆ ಹಾಕೋಬೇಕಾಗುತ್ತೆ. ಡೈರೆಕ್ಟಾಗಿ ಬಿಸಿ ಹೊಡೆದು ಅದರೊಳಗಡೆ ಹಾಕೋದಕ್ಕಿಂತ ಈ ಥರ ಚಿಕ್ಕ ಪುಟಾಣಿ ಬಟ್ಲಿಗೆ ಹಾಕಿ ಹಾಕೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಮೊಟ್ಟೆ ಆಗೋದಕ್ಕಿಂತ ಮುಂಚೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೋಬೇಕು. ಆಮೇಲೆ ಮೊಟ್ಟೆ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಮತ್ತು ಲೋ ಫ್ಲೇಮ್ ಇಟ್ಕೊಂಡು ನೀವು ಮೊಟ್ಟೆನ ಹಾಕ್ಕೊಳ್ಳಿ. ಈಗ ಒಂದು ಸೈಡಿಂದ ಮೊಟ್ಟೆ ಹಾಕ್ಕೊತಿದ್ದೀನಿ, ನೋಡ್ತಿರಬಹುದು. ಈಗ ಒಂದೊಂದೇ ಹಾಕ್ಕೊತಿದ್ದೀನಿ. ನೋಡಿ ಸುತ್ತ ಹಾಕ್ಕೊಳ್ಳಿ. ಒಂದೊಂದೇ ಮೊಟ್ಟೆ ಯಾವ ಜಾಗಕ್ಕೆ ಹಾಕಿಲ್ಲ ಆ ಜಾಗಕ್ಕೆ ಹಾಕ್ಕೊತ ಬನ್ನಿ. ನಿಧಾನಕ್ಕೆ ನೋಡಿ ಹಾಕ್ಕೊಳ್ಳಿ. ಮೇನ್ ಪ್ರೋಸೆಸ್ಸೇ ನೀವು ಮೊಟ್ಟೆ ಹಾಕ್ಕೊಳ್ಳುವಂತಹ ರೀತಿ. ಇಲ್ಲಿ ನಾನು ಒಂದು 7 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಸಣ್ಣದಾಗಿ ತೀರಾ ಲೋ ಫ್ಲೇಮ್ ಮಾಡಿ ಮೊಟ್ಟೆ ಹಾಕಿದ್ಮೇಲೆ ದಯವಿಟ್ಟು ಯಾವುದೇ ರೀತಿಯಾದಂಥ ಸೌಟು ಅದನ್ನೆಲ್ಲ ತಿರುಗಿಸ್ಬೇಡಿ. ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಟ್ಬಿಡಿ. ಈಗ ನೋಡಿ ತೀರಾ ಲೋ ಫ್ಲೇಮಲ್ಲಿ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು 5 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡ್ತೀನಿ. ನೋಡಿದ್ರಲ್ಲ, ಇವಾಗ ಲಿಡ್ ಓಪನ್ ಮಾಡಿದ್ದೀನಿ. 5 ಮಿನಿಟ್ಸ್ ಆಗಿದೆ. ಈ ಸೌಟಿನ ಸಹಾಯದಿಂದ ಹಿಂಗೆ ತಿರುಗಿಸ್ಕೊಳ್ಳಿ. ನೋಡಿ ಮೊಟ್ಟೆ ಒಂದು ಸ್ಪ್ರೆಡ್ ಆಗಿಲ್ಲ, ಪ್ರತಿಯೊಂದಕ್ಕೂ ಮಸಾಲೆ ಹಿಡ್ದಿದೆ, ಮೊಟ್ಟೆ ಎಲ್ಲೂ ಹರಡ್ಕೊಂಡಿಲ್ಲ. ಮೊಟ್ಟೆ ಸಾಂಬಾರು ರೆಡಿ ಆಯಿತು. ಬನ್ನಿ ಒಂದು ಸರಿ ನಿಮಗೆ ಗಾರ್ನಿಷ್ ಮಾಡಿ ತೋರಿಸ್ಕೊಡ್ತೀನಿ.
ಮೊಟ್ಟೆ ಸಾಂಬಾರ್ ರೆಡಿಯಾಗಿದೆ. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಕಾಣಿಸಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು ಶೇರು ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.